ಹೊಸ ವರ್ಷದ ಆರಂಭದಲ್ಲಿ ಸಿನಿರಂಗಕ್ಕೆ ಆಘಾತ ಎದುರಾಗಿದೆ. ಕಳೆದ 5 ದಶಕಗಳಿಂದಲೂ ಕೂಡ ಕಲಾ ಸೇವೆಯನ್ನ ಮಾಡ್ತಿದ್ದ ಹಾಸ್ಯ ಹಿರಿಯ ನಟ ನಿರ್ದೇಶಕ ಸರಿಗಮ ವಿಜಿ ಬದುಕಿನ ಪಯಣವನ್ನ ಮುಗಿಸಿದ್ದಾರೆ. ಇಂದು ಅವರ ಅಂತ್ಯಕ್ರಿಯೆ ನಡೆಯಲಿದೆ. 80-90ರ ದಶಕ ದೊಡ್ಡಣ್ಣ, ಟೆನ್ನಿಸ್ ಕೃಷ್ಣ, ಡಿಂಗ್ರಿ ನಾಗರಾಜ್ರಂತಹ ದಿಗ್ಗಜ ಹಾಸ್ಯ ನಟರ ನಡುವೆ ತಮ್ಮ ಮ್ಯಾನರಿಸಂನಿಂದಲೇ ಚಿತ್ರರಂಗದಲ್ಲಿ ನೆಲೆ ನಿಂತ ಹಾಸ್ಯ ನಟ ಸರಿಗಮ ವಿಜಿ. ರಂಗಭೂಮಿ ಹಿನ್ನೆಲೆಯ ವಿಜಯ್ ಕುಮಾರ್ ಚಿತ್ರರಂಗದಲ್ಲಿ ರಂಗಭೂಮಿ ನಾಮದಲ್ಲೇ ಫೇಮಸ್ ಆಗಿದ್ರು. ಸಂಸಾರದಲ್ಲಿ ಸರಿಗಮ ಎಂಬ ನಾಟಕದ ಮೂಲಕ ಮನೆ ಮಾತಾದ ವಿಜಯ್ ಮುಂದೆ ಚಿತ್ರರಂಗದಲ್ಲಿ ಸರಿಗಮ ವಿಜಿಯಾಗಿ ಗುರುತಿಸಿಕೊಂಡ್ರು. ಆದ್ರೆ ಈಗ ಸರಿಗಮ ವಿಜಿ ಕೇವಲ ನೆನಪು ಮಾತ್ರ. ಸರಿಗಮ ವಿಜಿ ಕಳೆದೊಂದು ದಶಕದಿಂದ ಚಿತ್ರರಂಗದಲ್ಲಿ ಅಷ್ಟೇನು ಸಕ್ರಿಯರಾಗಿರಲಿಲ್ಲ. ಜೊತೆಗೆ ಬೆಂಬಿಡದೆ ಕಾಡಿದ್ದ ಅನಾರೋಗ್ಯ ಕೊನೆಗೆ ಅವರ ಉಸಿರನ್ನ ನಿಲ್ಲಿಸಿದೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಸರಿಗಮ ವಿಜಿ ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಆದ್ರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ತಮ್ಮ 2 ಗಂಡು ಮಕ್ಕಳು ಮಡದಿಯನ್ನು ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ದಾರೆ. 250ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿ 80ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ ಸರಿಗಮ ವಿಜಿ ಚಿತ್ರರಂಗದ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿದ್ರು. ವಿಜಿ ಅಂತಿಮ ದರ್ಶನ ಪಡೆದ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದ್ರು. ಒಬ್ಬ ಅತ್ಯುತ್ತಮ ಹಾಸ್ಯ ನಟ, ಒಬ್ಬ ದಕ್ಷ ನಿರ್ದೇಶಕ ಮತ್ತು ಅದ್ಭುತ ಹಾಸ್ಯ ನಟ, ನಾಟಕಕಾರ. ನಾಟಕದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ವಿಜಯ್ ಕುಮಾರ್ ಸರಿಗಮ ವಿಜಿ ಅಂತಾನೆ ಪ್ರಖ್ಯಾತ. ಸಂಸಾರದಲ್ಲಿ ಸರಿಗಮ ಅನ್ನೋರ ಒಂದು ನಾಟಕನ ಇಷ್ಟಪಟ್ಟು ನೋಡಿದವರಲ್ಲಿ ನಾನು ಒಬ್ಬ. ನಗುವಿನ ರೂಪದಲ್ಲಿ ತಿದ್ದುವಂತಹ ಕೆಲಸವನ್ನು ಮಾಡಿದಂತಹ ಒಳ್ಳೆ ನಟ ಯಾರಾದ್ರೂ ಇದ್ರೆ ಅವರು ಸರಿಗಮ ವಿಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ವಿಜಯ್ ಅವರು ನಗುವಿನ ಜೊತೆಗೆ ಮಾತು ನಿಲ್ಲಿಸಿದ್ದಾರೆ. ಅತ್ಯಂತ ನೋವಿನ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲರೂ ಒಂದಿನ ಹೋಗಲೇಬೇಕು. ಆದರೆ ಯಾರೇ ಹೋದ್ರೂ ನಮಗೆ ತುಂಬ ಹತ್ತಿರ ಇರೋರು ನಮ್ಮನ್ನು ಬಿಟ್ಟು ಅಗಲಿದಾಗ ಅವಾಗ ನೋವು ಜಾಸ್ತಿ ಆಗುತ್ತೆ. ನಾನು ಸರಿಗಮ ವಿಜಿ ತುಂಬ ಕ್ಲೋಸ್ ಫ್ರೆಂಡ್ಸು. ನಮ್ಮ ಜೋಡಿ ಎಷ್ಟು ಟೆನ್ನಿಸ್ ಕೃಷ್ಣದು ನಂದು ಎಷ್ಟು ಫೇಮಸ್ಸು, ನಂದು ಸರಿಗಮ ವಿಜಿದು ಅಷ್ಟೇ ಫೇಮಸ್ ಆಗಿತ್ತು. ನನಗೆ ಲೈಫ್ ಕೊಟ್ಟಂಥ ನನ್ನ ಗುರುಗಳು ತುಂಬ ನನಗೆ ಕಷ್ಟ ಸುಖಕ್ಕೆ ಆಗಿ ಬಂದಿದ್ದಾರೆ, ನನಗೆ ಹೆಲ್ಪ್ ಮಾಡಿದ್ದಾರೆ. ಅಂಥ ವ್ಯಕ್ತಿನ ಮರೆಯೋದು ನಿಜವಾಗ್ಲೂ ಕಷ್ಟ. ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರಿಗಮ ವಿಜಿ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಇರಿಸಲಾಗುತ್ತೆ. ಬೆಳಗ್ಗೆ 9:30ರಿಂದ 11:30ರವರೆಗೂ ಚಿತ್ರರಂಗ ಮತ್ತು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಇರಲಿದೆ. ನಂತರ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. 9:30 ರವೀಂದ್ರ ಕಲಾಕ್ಷೇತ್ರ ಅಲ್ಲಿ 1ರಿಂದ 1:15 ಅವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ನಮ್ಮ ಅನುಕೂಲ ಆಗಲಿ ಅಂತ, ನಮ್ಮ ಚೇಂಬರ್ ಅವರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ 1:30-2 ಗಂಟೆ ಇಟ್ಟು ಚಾಮರಾಜಪೇಟೆಯಲ್ಲಿ 11 ಗಂಟೆ ಮೇಲೆ ಅಂತಿಮ ಸಂಸ್ಕಾರ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಒಟ್ಟಾರೆ ಪ್ರೇಕ್ಷಕರನ್ನು ನಕ್ಕು ನಲಿಸಿದ ವಿಜಿ ಇಹಲೋಕ ತ್ಯಜಿಸಿದ್ದಾರೆ. ಸ್ಯಾಂಡಲ್ವುಡ್ ಸೇರಿದಂತೆ ಅನೇಕ ಗಣ್ಯರು ವಿಜಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಧನು ಯಲಗಚ್ಚ, ಪಬ್ಲಿಕ್ ಟಿವಿ, ಬೆಂಗಳೂರು.